ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋ. ಆ್ಯಕ್ಚುಲಿ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಮುಂದೆ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. BMTC ಬಸ್ ಹತ್ಕೊಂಡು ಡೈರೆಕ್ಟು ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡ್ವಿ. ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡು ಅಲ್ಲಿಂದ ಮೂವರು ಕೂಡ ಮರ್ಜಾದ್ವಿ. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಎಲ್ಲಿಗೆ ಅಂದರೆ ತುಮಕೂರಿಗೆ. ಆ್ಯಕ್ಚುಲಿ ತುಂಬ ದಿನದಿಂದ ಅನ್ಕೊತಾ ಇದ್ವಿ ಒಂದಿನ ತುಮಕೂರಿಗೆ ಟ್ರಿಪ್ ಹೋಗೋಣ, ಅಲ್ಲಿರೋ ಮಂದಾರಗಿರಿ ಹಿಲ್ಸ್ಗೆ ಮತ್ತು ಸಿದ್ಧಗಂಗಾ ಮಠಕ್ಕೆಲ್ಲ ಹೋಗಿ ಬರೋಣ ಅಂತ ತುಂಬ ದಿನದಿಂದ ಅನ್ಕೊತಿದ್ವಿ. ಆದರೆ ಇವತ್ತು ಹೋಗ್ತಾ ಇರೋದು 7 ಗಂಟೆಗೆ ಬಿಡೋಣ ಅಂದ್ಕೊಂಡು ಇವಾಗ 8:45 ಆಗಿದೆ. ಇನ್ನು ಬೆಂಗಳೂರು ಬಸ್ಸಲ್ಲಿ ಇದ್ದೀವಿ ಅಷ್ಟೇ. ಬೆಂಗಳೂರು ಬಿಡೋ ಅಷ್ಟರಲ್ಲಿ ಏನಿಲ್ಲ ಅಂದರೂ ಇಲ್ಲ 1.5 ಗೊಲ್ಲ ಅಷ್ಟು ಟ್ರಾಫಿಕ್ಕು ಇರೋದು, ಆರಾಮಾಗಿ ಹೋಗ್ಬೋದು. ವೀಕೆಂಡ್ ಆದರೆ ಸ್ವಲ್ಪ ಕಷ್ಟ ಇದೆ. ಇವಾಗ ಎಲ್ಲಿ ಅಂದರೆ ಮಠಕ್ಕೆ ಹೋಗ್ತಾ ಇದ್ದೀವಿ. ತುಮಕೂರಲ್ಲಿ ಫಸ್ಟ್ ಪ್ಲೇಸ್ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋ ಮಾಡೋಣ ಅಂದರೆ ಹಂಗೆ ಓಡ್ತಾರೆ, ಏನೋ ಕಳ್ಕೊಂಡಿದ್ದಾರೆ ನನ್ನ ಬಿಟ್ಬಿಟ್ಟು. ಫಸ್ಟು ನಾವು ಮಠ ಹುಡ್ಕೊಳ್ಬೇಕು ಅಂತ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಲ್ಲ, ಕರೆಕ್ಟಾಗಿ ಹೋಗುತ್ತೆ. ನಮ್ಮ ಜನಗಳು ಮೋಸ ಮಾಡ್ಬೋದು, ಮ್ಯಾಪ್ ಮೋಸ ಮಾಡಲ್ಲ ಅಂತ. ಇವಳೊಂದು ಮಾಡ್ತಿರೋದಕ್ಕೆ ಒಂದು 100 ಸತಿ ಹೋಗೋಳೆ, ಆದರೂ ಕನ್ಫ್ಯೂಸ್ ಆಗ್ತೈತಲ್ಲ. ನಾನು ಯಾವಾಗ ಡೈರೆಕ್ಟಾಗಿ ಹೋಗ್ತಾ ಇದ್ವಿ, ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೆ. ನಾನು ಯಾವಾಗಲೂ ಗಾಡಿಯಲ್ಲಿ ಹೋಗ್ತಾ ಇದ್ದೆ, ಇವತ್ತು ಇವ್ರ ಜೊತೆ ಬಸ್ಸಲ್ಲಿ. ಓಕೆ, ಮಠದಲ್ಲಿ ಸಿಗುವ ಅಲ್ಲ, ಎಲ್ಲೋದ್ರು ಏನು ಮಾಡ್ತಿದ್ರು, ನಾನು ಜೀನ್ಸ್ ಪ್ಯಾಂಟ್ ಹಾಕೋ ಬರ್ತಿದ್ದೆ, ಇವರಿಬ್ರು ಫುಲ್ ಚೂಡಿದಾರು ವೇಲುಗಿರ. ನಾನಂತ ಹಾಕೊಂಡು ಬರ್ತಿದ್ದೆ, ಹಾಕೊಂಡು ಬರೋಳು. ಈ ಸತಿ ಉಲ್ಟಾ ನಾನು ಹಾಕೋ ಬಂದೆ. ನಾನು ಟ್ರೆಡಿಷ್ನಲ್ ಆಗಿದ್ದೀನಿ. ಅಕ್ಕ ಸುಮ್ಮನೆ ಹೇಳು, ಏನು ಶೂ ಹಾಕೊಂಡಿರೋದು ಅಂದರೆ ಅದು ಟ್ರೆಡಿಷ್ನಲ್ ಅಂತ. ನೆಕ್ಸ್ಟು ಮಠದಲ್ಲಿ ಸಿಗುವ, ಅಲ್ಲಿವರೆಗೂ ಬಾಯ್. ಆ್ಯಕ್ಚುಲಿ ನಾನು ಆವಾಗಲೇ ಒಂದು ಮಾತು ಹೇಳಿದೆ, ಮನುಷ್ಯರು ತಪ್ಪಾಗಿ ಹೇಳ್ಬೋದು, ಆದರೆ ಮ್ಯಾಪ್ ತಪ್ಪಾಗಿ ಹೇಳೋಲ್ಲ ಅಂತ. ಆ್ಯಕ್ಚುಲಿ ಮ್ಯಾಪೇ ನಮಗೆ ತಪ್ಪಾಗಿ ಹೇಳ್ತು, ಅಥವಾ ನಾವೇ ಏನೋ ಮಿಸ್ ಮಾಡ್ಕೊಂಡು ಗೊತ್ತಿಲ್ಲ. ತುಂಬ ನಡ್ಕೊಂಡು ದೂರ ಹೋಗ್ಬಿಟ್ಟಿದ್ವಿ. ನೆಕ್ಸ್ಟು ಅಲ್ಲೊಬ್ಬ ಅಕ್ಕ ಸಿಕ್ಕಿದ್ರು, ಅವ್ರನ್ನ ಕೇಳ್ಕೊಂಡು ಮತ್ತೆ ವಾಪಸ್ ಬಂದು ಆಮೇಲೆ ಮಠನ ರೀಚ್ ಆದ್ವಿ. ಕೊನೆಗೂ ಸಿದ್ಧಗಂಗಾ ಮಠಕ್ಕೆ ರೀಚ್ ಆದ್ವಿ. ಫಸ್ಟಿಗೆ ನಮಗೆ ಎಂಟ್ರೆನ್ಸಲ್ಲೆಲ್ಲ ತುಂಬ ಚೆನ್ನಾಗಿತ್ತು, ಮತ್ತು ಫಸ್ಟು ನಮಗೆ ಪಾರ್ಕ್ ಸಿಕ್ತು, ಚೆನ್ನಾಗಿತ್ತು. ಅಂದರೆ ಅಲ್ಲೆಲ್ಲ ಆರ್ಟಿಫಿಷಿಯಲ್ಲಾಗಿ ಮಾಡಿದ್ರು, ನಿಜವಾಗಿ ಇದೇನೂ ಇರಲಿಲ್ಲ ಪಾರ್ಕಲ್ಲಿ. ಅದನ್ನು ನೋಡಿಕೊಂಡು ನೆಕ್ಸ್ಟು ಫುಲ್ ಒಳಗಡೆ ಹೋಗಿ ಮಠ ಸಿಕ್ತು. ಕೊನೆಗೂ ಮಠದ ಹತ್ರ ಬಂದ್ವಿ. ಆ್ಯಕ್ಚುಲಿ ನಾನು ನೋಡಿದಾಗೆ ಅಲ್ಲೆಲ್ಲ ತುಂಬ ಜನಗಳೆಲ್ಲ ಸ್ಟೇ ಮಾಡಿದ್ರು, ತುಂಬ ದೂರದಿಂದ ಎಲ್ಲ ಬಂದಿದ್ದರು ಅನಿಸುತ್ತೆ. ಅವರೆಲ್ಲ ಇದ್ದರು, ಅವ್ರನ್ನೆಲ್ಲ ನೋಡಿಕೊಂಡು ಒಂದುಗಡೆ ಹೋದ್ವಿ. ಅಲ್ಲೆಲ್ಲ ಸ್ವಾಮೀಜಿ ಫೋಟೋಗಳು ಮತ್ತು ವಿಭೂತಿಗಳು ಎಲ್ಲದೂ ಮಾರ್ತಾಯಿದ್ರು ಅಲ್ಲಿ. ಚೆನ್ನಾಗಿತ್ತು. ದೇವಸ್ಥಾನಗಳೆಲ್ಲ ಮೇಲೆ ಇರೋದು, ಸೊ ಮೇಲ್ಗಡೆ ಹೋಗೋಣ ಬಾ ಅಂತ ಕರೆದ್ರು. ಹೋದ್ವಿ ಮೇಲ್ಗಡೆ. ಅಂದರೆ ಮೆಟ್ಲು ಹತ್ಕೊಂಡು ಹೋಗಬೇಕು. ಮೇಲ್ಗಡೆ ಬೆಟ್ಟದ ಮೇಲೆ ದೇವಸ್ಥಾನಗಳು ತುಂಬ ಇದ್ದಾವೆ. ಅಷ್ಟೊಂದು ಎತ್ತರವಾಗಿ ಏನಿಲ್ಲ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ನೆಕ್ಸ್ಟು ಹತ್ಕೊಂಡು ಮೇಲ್ಗಡೆ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೆಲ್ಲ ದೇವ್ರುಗಳಿಗೆ ಪೂಜೆ ಮಾಡ್ತಾಯಿದ್ರು. ಅಷ್ಟೊಂದು ರಶ್ ಏನಿರಲಿಲ್ಲ. ಕೆಲವೊಂದು ಫ್ಯಾಮಿಲಿಗಳು ಬಂದಿದ್ದರು ಮತ್ತು ಏನೇನೋ ಪೂಜೆ ಮಾಡಿಸ್ತಾಯಿದ್ರು. ಕಾಮಾಗಿತ್ತು, ಅಂದರೆ ಜಾಸ್ತಿ ಏನು ರಶ್ ಇರಲಿಲ್ಲ. ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟು ಕೆಳಗಡೆ ಬಂದು ನಾನು ಒಬ್ಬಳೇ ಮಾತಾಡಬೇಕಾದ್ರೆ ಅವರಿಬ್ಬರು ನನ್ನ ವೀಡಿಯೋ ಮಾಡ್ಕೊಳ್ಳೋ ಅಷ್ಟರಲ್ಲೇ ಓಡಾಗ್ಬಿಡ್ತಾರೆ. ನಾನು ವೀಡಿಯೋ ಮಾಡ್ತಿರ್ತೀನಿ, ಅಷ್ಟರಲ್ಲೆಲ್ಲ ಓಡಾಗ್ಬಿಡ್ತಾರೆ. ಕೆಳಗಡೆ ಬರುವಾಗ ಅಲ್ಲಿ ಶಿವ, ನಂದಿ, ಹಾಗೆ ಬಸವಣ್ಣವರು, ಶಿವಕುಮಾರ ಸ್ವಾಮೀಜಿ ಅವ್ರದ್ದೆಲ್ಲ ಕೆತ್ತನೆ ಮಾಡಿದರು. ಅದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಸ್ವಾಮೀಜಿಯವರ ಗದ್ಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಅಲ್ಲೂ ಕೂಡ ಯಾರು ಜಾಸ್ತಿ ಜನ ಇರಲಿಲ್ಲ, ಪೀಸಾಗಿತ್ತು. ಅಲ್ಲೊಂದು ನಮಸ್ಕಾರ ಮಾಡಿಕೊಂಡು 2 ನಿಮಿಷ ಕೂತ್ಕೊಂಡು ನೆಕ್ಸ್ಟ್ ನಾವು ಹೊರಗಡೆ ಬಂದ್ವಿ. ನಾವೆಲ್ಲ ಸ್ವೆಟ್ಟಾಗಿ ಹೋಗ್ಬಿಡ್ತೀವಿ. ಒಳಗಡೆ ಹೋಗಿ ಗದ್ಗೆಗೆ ಹೋಗಿ ಆಶೀರ್ವಾದ ತಗೊಂಡು ಕೈ ಮುಕ್ಕೊಂಡು ಮಕ್ಕಳು ಹೋಗ್ತಾ ಇದ್ವಿ. ಬೇಕಾಯ್ತದೆ, ನನ್ನ ಮಕ್ಕಳು ನೋಡಬೇಕಿತ್ತು. ನಿಜವಾಗ್ಲೂ ಮಕ್ಕಳು ಹೆಂಗಿರ್ತಾರಪ್ಪ. ಮಕ್ಕಳು ನೋಡಿ, ಮಕ್ಕಳು ಹೋಗ್ತಾ ಇದ್ದಾರೆ, ಎಲ್ಗೂ ಹೋಗ್ತಾ ಇದ್ದಾರೆ. ಮಾತಾಡ್ಸೋಕ್ಕೆ ಸಿಕ್ಕರೆ ಮಾತಾಡ್ಸೋಣ. ಹಾಯ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಆಸ್ಪತ್ರೆಗ ಹೆಲ್ತ್ ಚೆಕಪಿಗೆ ಬಂದಿದ್ದಾರಾ? ಬಾಯ್ ಮಾಡಿ, ಬಾಯ್. ಹಾಂ ಬಾಯ್. ಓ ಹಿಂಗೆ ಬಾಯ್.
ಸೊ ಮಟನೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನೆಕ್ಸ್ಟು ಮಂದಾರಗಿರಿ ಹಿಲ್ಸ್ಗೆ. ಅಲ್ಲಿಗೆ ಆಟೋ ಬುಕ್ ಮಾಡ್ಕೊಂಡ್ವಿ. ಅಲ್ಲಿ ಯಾವುದೇ ಥರದ ಬಸ್ಸು ಏನು ಫೆಸಿಲಿಟೀಸ್ ಇಲ್ಲ. ಸೊ ಹೋದರೆ ಆಟೋದಲ್ಲೇ ಹೋಗಬೇಕು ಅಂತ ರ್ಯಾಪಿಡೋ ಮಾಡಿಕೊಂಡು ಆಟೋ ಹತ್ಕೊಂಡು ನೆಕ್ಸ್ಟ್ ಮಂದಾರಗಿರಿ ಹಿಲ್ಸ್ಗೆ ಹೋದ್ವಿ. ಅಲ್ಲಿಂದ ಆಟೋಗೆ ಬಂದಿರೋದಲ್ಲ ಇವಾಗ, ಇಲ್ಲಿಂದ ಅಲ್ಲಿಗೆ ಹತ್ತೋದು ಇದೆಯಲ್ಲ ಅದು ಥ್ರಿಲ್ಲು. ಅಂದರೆ ನಾನು ಆಟೋ ಏನಿಲ್ಲ ಅಷ್ಟೊಂದು ಇಲ್ಲ ಅನಿಸುತ್ತೆ ನೋಡೋಕ್ಕೆ. ಅಲ್ಲಿಂದ ದೂರದಿಂದ ತುಂಬ ದೂರ ಇದೆ ಅನಿಸ್ತು ಅಲ್ವಾ ದೀಕ್ಷಾ? ಅಪ್ಪ ಸುಸ್ತಾಗೋಯ್ತು ಇಲ್ಲಿಗೆ. ಮಂದಾರಗಿರಿ ಅಲ್ವಾ? ನೆಕ್ಸ್ಟ್ ಹೋಗೋಣ ಮೇಲ್ಗಡೆ ಹೋಗಿ. ಯಾರಾದರೂ ಬರಬೇಕು ಅಂದರೆ ಒನ್ ಡೇ ಪಿಕ್ನಿಕ್ ಮಾಡಬೇಕು ಅಂದರೆ ಈಲ್ಸ್ ಮಾತ್ರ ಹಾಕೊಂಡ್ಬೇಡಿ. ಇಲ್ಲಿ ನೋಡಿ, ಇಲ್ಲಿ ಈಲ್ಸ್ ಹಾಕೊಂಡು ಪಾಪ ಅವಳು ದೇವಸ್ಥಾನಕ್ಕೆ ಹೋಗೋದಲ್ವ, ಇಲ್ಲೆಲ್ಲ ಜೈನ್ ಟೆಂಪಲ್ ಎಲ್ಲ ಇದೆ. ಸೊ ಹೋಗೋದಲ್ವ ದೇವಸ್ಥಾನಕ್ಕೆ ಅಂತ ಫುಲ್ಲು ಟ್ರೆಡಿಷ್ನಲಾಗಿ ಬಂದವಳು. ನಾವು ಇತ್ತಾಗ ಟ್ರೆಡಿಷ್ನಲ್ ಅಲ್ಲ ಟ್ರೆಂಡು ಅಲ್ಲ ನಂಗೆ ಬಂದಿದ್ದೀವಿ. ಸುಸ್ತಾಗಿದೆ. ಅರ್ಧಕ್ಕೆ ಬಂದಿದ್ದೀವಿ, ಅರ್ಧ ಹತ್ಕೊಂಡು ಅರ್ಧಕ್ಕೆ ಬಂದಿದ್ದೀವಿ. ನಾನು ಹಿಂದೆನೇ ಸಾಯ್ತಾ ಇದ್ದೀನಿ. ಇದ್ರೆ ಹತ್ತಿ ಸುಸ್ತಾಗಿ ರೆಸ್ಟ್ ಮಾಡ್ತಾ ಇದ್ದೀವಿ. ಆಯ್ತಿಲ್ಲ ಅಷ್ಟು ಗಾಡಿ. ಅಂತೂ ಇಂತೂ ಹತ್ತಿದ್ವಿ ಬೆಟ್ಟನ. ಈ ಗಾಡಿಗೆ ಆಗ್ತಿರೋ ಸುಸ್ತಿಗೆ ಇಬ್ರು ಹೋಯ್ತವ್ರೆ. ಸುಸ್ತಾಗ್ತೈತೆ ನಮಗೆ. ಹಾಗೋ ಈಗೋ ಹೇಗೋ ಮಾಡಿ ಮೇಲ್ಗಡೆ ತಲುಪಿದ್ವಿ. ಪ್ಲೇಸ್ ಮಾತ್ರ ಸಖತ್ತಾಗಿದೆ ನೋಡೋದಕ್ಕೆ, ಫೋಟೋಶೂಟ್ ಮಾಡಿಸ್ಕೊಳ್ಳೋದಕ್ಕೆ, ಏನಕ್ಕೆ ಆದರೆ ಚೆನ್ನಾಗಿದೆ. ಯಾರಾದರೂ ವಿಸಿಟ್ ಮಾಡೋರಿದ್ದರೆ ವಿಸಿಟ್ ಮಾಡಿ. ಎಂಟ್ರಿ ಫೀಸು 10 ರೂಪೀಸ್ ಇದೆ. ಇಲ್ಲೊಂದು ಲೇಕ್ ಇದೆ ಅಂತ ಹೇಳಿದರು. ನಾವು ಈ ಲೇಕ್ ಅಂತ ಅಂದ್ಕೊಂಡು ಬಂದ್ವಿ. ಸೊ ಇದೆಲ್ಲ ಲೇಕ್ ಅಲ್ಲಿದೆ ನೋಡಿ, ಇದು ಆ್ಯಕ್ಚುಲಿ ಲೇಕ್. ಚೆನ್ನಾಗಿದೆ ನೋಡಿ, ಬನ್ನಿ. ಯಾರಾದರೂ ವಿಸಿಟ್ ಮಾಡೋರಿದ್ದರೆ ಮಾಡಿ, ಒಳ್ಳೆ ಪ್ಲೇಸ್. ಒಂದಿನ ಪಿಕ್ನಿಕ್ ಥರ ಬಂದು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಬೆಂಗಳೂರಿಂದ ಏನು ಜಾಸ್ತಿ ದೂರ ಇಲ್ಲ, ಹತ್ರನೇ ಇದೆ. ತಲೆ ಎಲ್ಲ ಇದೆ. ಅವ್ರು ಇದ್ದಾರೆ, ನಾನು ಬಿಟ್ಟೇ ಹೋಯ್ತವ್ರೆ ಅವರು. ನಾನು ನಿಮಗೆ ತೋರಿಸ್ಬೇಕು ಅಂತ ಎಲ್ಲ ವಿಡಿಯೋ ಮಾಡ್ಕೊಂಡು ನೀಟಾಗಿ ಹೋಗ್ತಾ ಇದ್ದೀನಿ. ಲೇಕಿಗೆ ಹಿಂಗೆ ಹೋದರೆ ತುಂಬ ದೂರ ಆಗುತ್ತೆ, ಅದಕ್ಕೆ ಇಲ್ಲಿ ನೋಡಿ ಒಬ್ಬನ ಕಿಂಡಿ ಮಾಡವ್ರೆ. ಲೇಕ್ ಹತ್ರ ಬಂದಿದ್ದೀವಿ ಇವಾಗ. ಸೇಮ್ ನಮ್ಮ ವಾಣಿ ಮೇಲೆ ಸಾಗಿದೆ ಲೇಕ್ ವ್ಯೂ. ಸುಸ್ತಾಗ್ಬಿಟ್ಟವಳೆ ದೀಕ್ಷಾ ಇರೋದೇ ಒಂದು 45 42 ಅವಳೆ. ಅಷ್ಟಿದ್ದಾಳೆ ಆ ಕಾಡಿ ಹಿಂಗೆ ಹೋಗಿ ಹಂಗಂಗೆ ಅಷ್ಟೇ. ಲೇಕ್ ನೋಡ್ಕೊಂಡ್ವಿ. ಇರೋದೆ ಕೆಳಗಡೆ ಹೋಗಿ ಅಲ್ಲೊಂದು ಟೆಂಪಲ್ ಇದೆ, ಅದನ್ನು ನೋಡಿಕೊಂಡು ಹೋಗ್ತಾ ಇರೋದೆ ಬೆಂಗಳೂರು ಕಡೆ. ಫ್ಯೂಚರಲ್ಲಿ ಇವರಿಬ್ಬರು ಕೂಡ ಸಿದ್ಧಗಂಗಾ ಮಠದಲ್ಲಿ ಕಸ ಗುಡ್ಸ್ಕೊಂಡು ಇವಳಿದಾಳಲ್ಲ, ಇವಳಾದ್ರೂ ಮದುವೆ ಆಯ್ತಾಳೆ ಅಂತೆ. ಇವಳು ಆಗಲ್ವಂತೆ ಮದುವೆನಾ, ಕಸ ಗುಡ್ಸಕ್ಕೆ ಹೋಯ್ತಾಳಂತೆ. ನಾನು ಮದುವೆ ಆಯ್ತೀನಿ. ಸೊ ನನ್ನ ಮಕ್ಕಳನ್ನ ಸಿದ್ಧಗಂಗಾ ಮಠಕ್ಕೆ ಸೇರ್ತೀನಿ, ಇಬ್ಬರು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಮಗೆ ಪೇಮೆಂಟ್ ಕೊಟ್ಟರೆ ಚೆನ್ನಾಗಿ ನೋಡ್ಕೊಂತೀವಿ. ಈ ಬಿಸಿಲಲ್ಲಿ ಅವಳ ಮಾತ್ರ ಕ್ಯಾಬ್ ತಗೊಬಂದ್ಬಿಟ್ಟಿದ್ಯಾ. ಈ ಕಡೆ ಬಿಸಿಲು ಐತೆ, ಈ ಕಡೆ ಗಾಳಿನೂ ಐತೆ. ಅಲ್ಲೇ ನೀನ್ ಮಾತ್ರ ಕ್ಯಾಬ್ ತಗೊಬಂದಿದ್ಯಾ. ನಮ್ಮಿಬ್ರಿಗೆ ತರ್ಬೇಕನ್ನ ಆಲೋಚನೆ ಇರೋದೇ ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ಈಗ ಲೇಕ್ ನೋಡ್ಕೊಂಡು ಹಾಗೂ ಆ ಬೆಟ್ಟನ ಹತ್ಕೊಂಡು ಕೆಳಗೆ ಇಳ್ಕೊಂಡು ಅಲ್ಲೊಂದು ಟೆಂಪಲ್ ಇದೆ, ಅದನ್ನ ನೋಡ್ಕೊಂಡು
ಹೋಗ್ಬೇಕು ಅಷ್ಟೇ. ಟೆಂಪಲ್ ಇದು ಆ್ಯಕ್ಚುಲಿ ಜೈನ್ಗಳದಿದೆಲ್ಲ, ಜೈನ್ ಟೆಂಪಲ್ ಇದೆ ಇಲ್ಲಿ ಜಾಸ್ತಿ. ಇವಾಗ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಜನ ಇದ್ದರು ಅಂದರೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನಾವು ನೆಕ್ಸ್ಟ್ ಊಟಕ್ಕೆ ಹೋಗಿದ್ದು ವಿಲಾಸಿ ಡಿಲೈಟ್ ಆಯಿತಾ. ರೆಸ್ಟೋರೆಂಟ್ ವಾಸ್ ಸೋ ಗುಡ್ ಆ್ಯಂಡ್ ಆ್ಯಂಬಿಯನ್ಸ್, ಅಲ್ಲಿನ ಸರ್ವಿಸ್ ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಮೂಲೆ ಹುಡ್ಕೊಂಡು ಬಂದಿರೋದು ಹೋಟೆಲ್ಗೆ. ಹಾಯ್ ಶಿಲ್ಪ, ಟೆಲ್ ಮಿ ಸಮಥಿಂಗ್. ಊಟ ತಿನ್ನೋದು ಫಸ್ಟ್ ಸುಮ್ಮನೆ ಅಷ್ಟು ಹೊಟ್ಟೆ ಸಖತ್ತು ಸುಸ್ತಾಗ್ಬಿಡೈತೆ ಓಡಾಡಿ. ಅಯ್ಯೋ ಅಯ್ಯೋ ಅಯ್ಯ ಯಪ್ಪ, ಪ್ಲೇಟ್ ಇಟ್ಟೋಗಿದ್ದಾರೆ, ಇನ್ನೂ ಏನು ಬಂದಿಲ್ಲ. ಸೊ ಊಟಕ್ಕೆ ನಾವು ಪನ್ನೀರ್ ಕರಿ, ರೋಟಿ ಹಾಗೆ ಮಶ್ರೂಮ್ ಬಿರಿಯಾನಿ ಇದೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ. ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು, ಬೆಳಗಿಂದ ಓಡಾಡಿ ಸುಸ್ತಾಗ್ಬಿಟ್ಟಿತ್ತು. ಸೊ ತಿನ್ಕೊಂಡು ನೆಕ್ಸ್ಟ್ ನಾವು ಹೊರಗಡೆ ಬಂದ್ವಿ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.